ಇಷ್ಟು ವರ್ಷದಲ್ಲಿ ಇವತ್ತೇ ಈ ದೇವಸ್ಥಾನದಲ್ಲಿ ಈ ತರ ಗಲಾಟೆ ಆಗ್ತಿರೋದು ಮನಸ್ಸಿಗೆ ಯಾಕೋ ತುಂಬಾ ಬೇಸರ ಆಗ್ತಿದೆ ದ್ಯಾವ್ರೆ. ಆಗಿರ್ಲಿಲ್ಲ, ಇವಾಗ ಆಗಿದ್ಯಲ್ಲ, ಇದಕ್ ಪರಿಹಾರ ಏನು ಅಂತ ಹೇಳಿ. ಆಂಟಿ, ಇಷ್ಟೆಲ್ಲ ಆದ್ಮೇಲೆ ಏನೇ ಆದ್ರೂ ಮುತ್ತಿನ ಹಾರನ ಬಿಟ್ಕೊಡ್ಬೇಡಿ. ಮಾಮ್, ಅವ್ರೇನೇನೋ ಹೇಳ್ತಿದ್ದಾರೆ ಅಂತ ತಲೆ ಕೆಡ್ಸ್ಕೋಬೇಡ, ನೀನೇ ಮುತ್ತಿನ ಹಾರ ತಗೋ. ಯಾಕೆ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಗೌಡ್ರೆ, ನೀವೇನ್ ಹೇಳ್ತಿದ್ದೀರಾ ಅಂತ ನಿಮ್ ಕಣ್ಣಲ್ಲೇ ಗೊತ್ತಾಗ್ತಿದೆ ನನಗೆ. ಇಷ್ಟು ವರ್ಷ ಸಂಪ್ರದಾಯವಾಗಿ ಮಧುಮಿತಾ ಅಮ್ಮವ್ರಿಗೆ ಹಾರ ಕೊಡ್ತಾ ಇದ್ದಿದ್ದು, ಈ ಸರಿ ಸೋಪರ್ಣಿಕಾ ಅಮ್ಮವ್ರು ಕೇಳ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಯಾಕಿದು ಹರಾಜ್ ಹಾಕಬಾರ್ದು ಅಂತ ಅಲ್ವಾ ಗೌಡ್ರೆ? ಹರಾಜ್ ಹಾಕಿದ್ರೆ ನಾವು ಕೂಗ್ಬೋದಲ್ವಾ ಗೌಡ್ರೆ? ವೀರ, ಸುಮ್ನಿರೋ, ಚಿಕ್ಕ ಹುಡುಗನ್ ತರ ಮಾತಾಡ್ತಿದ್ದಾನೆ. ಇದು 2 ದೊಡ್ಡ ಮನೆತನ ಮಾತ್ರ ಕೂಗ್ಬೇಕು ಅಲ್ವಾ ಗೌಡ್ರೆ? ನೋಡ್ರಪ್ಪ, ನೀವ್ ಆಡೋ ಮಾತು ಸರಿಯಾಗಿ ಆಡ್ತಾ ಇಲ್ಲ. ನಿಮ್ ಮಾತಿನ ಮೇಲೆ ನಿಗಾ ಇರ್ಲಿ. ಇಲ್ಲಿ ದೊಡ್ಡವ್ರು ಮಾತಾಡ್ತಾ ಇದ್ದಾರೆ. ಇದು ಅಮ್ಮನವ್ರಿಗೆ ಹಾಕೋ ಹಾರ. ಆರಂಭದ ಬೆಲೆ 50,000 ರೂಪಾಯಿ. 50,000 ಒಂದ್ಸತಿ, 50,000 ಎರಡ್ ಸತಿ, 60,000, 60,000, 60,000 ಒಂದ್ಸತಿ, 1 ಲಕ್ಷ, 1 ಲಕ್ಷ, 1 ಲಕ್ಷ ಒಂದ್ಸತಿ, 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ ಒಂದ್ಸತಿ, 1.5 ಲಕ್ಷ ಎರಡ್ ಸತಿ, 2 ಲಕ್ಷ, 2 ಲಕ್ಷ, 2 ಲಕ್ಷ ಒಂದ್ಸತಿ, 2.5 ಲಕ್ಷ, 2.5 ಲಕ್ಷ, 2.5 ಲಕ್ಷ ಒಂದ್ಸತಿ, 2.5 ಲಕ್ಷ ಎರಡ್ ಸತಿ, 2 ಲಕ್ಷ, 2,90,000, 2,90,000, 2,90,000 ಒಂದ್ಸತಿ, 2,90,000 ಎರಡ್ ಸತಿ, 3 ಲಕ್ಷ, 3 ಲಕ್ಷ, 3 ಲಕ್ಷ ಒಂದ್ಸತಿ, 3 ಲಕ್ಷ ಎರಡ್ ಸತಿ, 5 ಲಕ್ಷ, 5 ಲಕ್ಷ, 5 ಲಕ್ಷ ಒಂದ್ಸತಿ. ನಿಲ್ಸಿ. ಮಾಮ್, ಹೇಳಿದ್ದನ್ನ ಸ್ವಲ್ಪ ಕೇಳಿ ಪ್ಲೀಸ್. ನಿಮ್ ಹಠ ಬೇಡಿ. ಡ್ಯಾಡ್, ನೀವಾದ್ರೂ ಹೇಳಿ. ಸೌಪರ್ಣಿಕಾ, ಬೇಡ ಇದೆಲ್ಲ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಧುಮಿತಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಮ್ಮ, ನೀನು ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ನಿಂತ್ಕೋ. ಅಮ್ಮ, ಬಿಡ್ಬೇಡ ಅಮ್ಮ. ಆಂಟಿ, ನೀವು ಬಿಡ್ಬೇಡಿ, ಇನ್ನು ಜಾಸ್ತಿ ಬಿಟ್ ಮಾಡಿ. ನರ್ತನ, ನೀನ್ ಪುಷ್ಪಕ್ ಪ್ಲೀಸ್, ನಿನಗಿದೆಲ್ಲ ಅರ್ಥ ಆಗಲ್ಲ. ಗೌಡ್ರೆ, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನೀವು ಮುಂದುವರಿಸಿ. 5 ಲಕ್ಷ ಒಂದ್ಸತಿ, 5 ಲಕ್ಷ ಎರಡ್ ಸತಿ, 6 ಲಕ್ಷ, 6 ಲಕ್ಷ, 6 ಲಕ್ಷ ಒಂದ್ಸತಿ, 6 ಲಕ್ಷ ಎರಡ್ ಸತಿ, 8 ಲಕ್ಷ, 8 ಲಕ್ಷ, 8 ಲಕ್ಷ ಒಂದ್ಸತಿ, 8 ಲಕ್ಷ ಎರಡ್ ಸತಿ, 8 ಲಕ್ಷ ಎರಡ್ ಸತಿ, 8 ಲಕ್ಷ ಎರಡ್ ಸತಿ, 10 ಲಕ್ಷ, 10 ಲಕ್ಷ, 10 ಲಕ್ಷ ಒಂದ್ಸತಿ, 10 ಲಕ್ಷ ಎರಡ್ ಸತಿ, ತಾಂಡವ್, ಏನ್ ನಡೀತಿದೆ? 10 ಲಕ್ಷ ಎರಡ್ ಸತಿ. ನಿಲ್ಸಿ ಗೌಡ್ರೆ, ಇಲ್ಲಿ ಮುತ್ತಿನ ಹಾರ ತಗೊಳ್ಳೋದಕ್ಕೆ ಹರಾಜ್ ನಡೀತಾ ಇಲ್ಲ. ನಿಮ್ ಈಗೋಗಳು ಕಾಣಿಸ್ತಾ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಡ್ಯಾಡ್. ಇಲ್ಲಿ ಬರೀ ಇವ್ರ ಈಗೋಗಳು ಕಾಣಿಸ್ತಿಲ್ಲ, ಸ್ಟೇಟಸ್ಸು ಪ್ರತಿಷ್ಠೆ ಕಾಣಿಸ್ತಿರೋದು. ದೇವ್ರ ಮುಂದೆ ನಿಂತ್ಕೊಂಡು ಈ ರೀತಿ ನಡ್ಕೊಳ್ಳೋದು ತಪ್ಪು ಅಂತ ಇವ್ರಿಗೆ ಯಾಕೆ ಅನ್ನಿಸ್ತಿಲ್ಲ? ಇದನ್ನ ನಾನ್ ಶುರು ಮಾಡಿದಲ್ಲಪ್ಪ. ಮುತ್ತಿನ ಹಾರ ನನಗ್ ಬೇಕು ಅಂತ ನಾನು ಮರ್ಯಾದೆಯಿಂದಾನೇ ಕೇಳಿದ್ದು. ನನಗೂ ಬೇಕು ಅಂತ ಮರ್ಯಾದೆಯಿಂದಾನೇ ಕೇಳ್ತಿರೋದು. ಗೌಡ್ರೆ, ಇದು ಯಾಕೋ ಸರಿ ಬರ್ತಿಲ್ಲ. ನೀವೇ ಏನಾದ್ರೂ ಯೋಚನೆ ಮಾಡಿ ಹೇಳಿ. ಯಜಮಾನ್ರೆ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಸಮಸ್ಯೆನ ಬಗೆಹರ್ಸಕ್ ಆಗ್ತಿಲ್ಲ. ಅದಕ್ಕೆ ದೇವ್ರಿಗೆ ಬಿಟ್ಬಿಡೋಣ. ಇಬ್ಬರ ಹೆಸರು ಬರೆದು ಒಂದು ಚೀಟಿಲಿ ಹಾಕೋಣ. ಯಾರ ಕೈಲಾದ್ರೂ ಎತ್ಸೋಣ. ಯಾರ ಹೆಸರು ಬರುತ್ತೋ ಅವ್ರಿಗೆ ಈ ಮುತ್ತಿನ ಹಾರ ಕೊಡೋಣ. ಏನಂತೀರಾ? ಸರಿ, ಹಾಗೆ ಮಾಡಿ. ಸರಿ, ಇದಾದ್ಮೇಲೆ ಹಾರ ಯಾರಿಗೆ ಸೇರಿದ್ರು ಬೇರೆ ಯಾರು ಜಗಳ ಆಡೋ ಹಾಗಿಲ್ಲ. ಹೌದು ಮಗ, ಯಾರು ಜಗಳ ಆಡ್ಬಾರ್ದು. ಒಂದ್ ವೇಳೆ ಜಗಳ ಆಡಿದ್ರೆ ಆ ಹಾರ ಇಲ್ಲೇ ಇರ್ಲಿ, ಇಬ್ರಿಗೂ ಸೇರ್ಬಾರ್ದು. ಕರೆಕ್ಟ್ ಆಗಿ ಹೇಳ್ದೆ ತಾಂಡವ್. ನಿಮ್ಮಿಬ್ಬರಿಗೂ ಒಪ್ಪಿಗೆನೇನಮ್ಮ? ನನಗೂ ಓಕೆ. ನನಗೂ ಓಕೆ. ಇದ್ರಲ್ಲೊಂದು ತೆಗಿಯಮ್ಮ. ಇದರಲ್ಲಿ ಸೌಪರ್ಣಿಕಾ ಅಂತ ಹೆಸರಿದೆ.
ಚೀಟಿನಲ್ಲಿ ಅಮ್ಮೋರ್ ಹೆಸರು ಬಂದಿರೋದ್ರಿಂದ ಅವ್ರಿಗೆ ಕೊಡ್ಬೋದಾ? ನಿಮ್ಮೆಲ್ರಿಗೂ ಒಪ್ಪಿಗೆ ಇದೆಯಾ? ಅಯ್ಯ ಬಂದ್ಮೇಲೂ ಕೇಳ್ತಿದ್ರಲ್ಲ, ಕೊಡಿ. ಆ ಪದ್ಧತಿ ಪ್ರಕಾರ ಮುತ್ತಿನಾರಕ್ಕೆ 50,000 ರೂಪಾಯಿ ಅಂತ ನಿಗದಿ ಮಾಡಿದೀವಿ. ಅಷ್ಟು ಕೊಟ್ಟು ತಗೋಬಹುದು. ನರ್ತನ ಹಾ